ಏನ್ ಸಮಾಚಾರ ರೀ ಎಲ್ರೂ ಹೇಗಿದ್ದೀರಿ ನಮ್ದೇನು ಇಲ್ಲ ರೀ ಎಲ್ಲ ನಿಮ್ದೇ ರೀ ನಮ್ಮ ತಂಗಿದವರು ಭರತ್ನಾಗ ಒಂದು ಸ್ಲೋಗನ್ ಕೂಗ್ತಾ ಬಂದರು, ಭಾಳ ಅದ್ಭುತವಾಗಿ ಕೂಗಿದ್ರು. ಇನ್ನೊಂದ್ಸರಿ ಕೂಗ್ತಾರ, ಕೂಗ್ರಿ ಒಂದ್ಸರಿ. ಭಾಳ ಅದ್ಭುತ. ನೀನೇ ತಂಗಿ ಬಾಯಿ ಮುಚ್ಚಿಗೆ ಮಾಡ, ನೀನೇ ಅಲ್ಲಿ ಕೂಗಿದೆ. ಎದ್ದು ನಿಂದ್ರು ನೀನು, ಎದ್ದು ನಿಂತು ಕೂಗು, ಎದ್ದೇಳು. ದೇಶ ಎನ್ನುತ್ತಿದೆ, ದೇಶ ದೇಶ ಎನ್ನುತ್ತಿದೆ, ಹಿಂದೂಸ್ತಾನ್ ಹಿಂದೂಸ್ತಾನ್ ಹಿಂದೂಸ್ತಾನ್. ಒಗ್ಗಟ್ಟಿರಲಿ, ಇರಲಿ, ಒಗ್ಗಟ್ಟಿರಲಿ, ಹಾರುತ್ತಾ ಇರಲಿ. ಏಕ್ ಹೇ, ಏಕ್ ಹೇ, ಜೈ. ನೋಡ್ರಿ, ನಮ್ಮ ತಂಗಿ ಇಲ್ಲಿ ಕೂಗಿದ್ರೆ ನಮಗೆ ಇಷ್ಟೆಲ್ಲ ಜೋಶ್ ಬರ್ತದೆ. ಇನ್ನು ಯುದ್ಧ ಭೂಮಿಯಲ್ಲಿ ನಮ್ಮ ಸೈನಿಕರು ಕೂಗಿದ್ರೆ ಹೆಂಗಿರ್ತದೆ? ಇವತ್ತು ವೇದಿಕೆ ಮೇಲಿರುವಂಥ ಹಿರಿಯ ಸೈನಿಕರಿಗೆ ಸನ್ಮಾನ ಮಾಡೋದು ನಮ್ಮ ಸೌಭಾಗ್ಯ ಅಂತ ನಾನು ಭಾವಿಸ್ತೇನೆ. ನಾವು ಎಲೆಕ್ಷನ್ನಲ್ಲಿ ಗೆದ್ದಾಗ MLA ಅಂತಾರೆ, ಸೋತಾಗ ಮಾಜಿ MLA ಅಂತಾರೆ. ನನಗೆ ಆದರೆ ಸೈನಿಕರಿಗೆ ಮಾಜಿ ಸೈನಿಕ ಅನ್ನೋಕ್ಕೆ ಮನಸ್ಸು ಬರೋಂಗಿಲ್ಲಪ್ಪ. ಯಾಕಂತಂದ್ರೆ ಅವರು ಸೈನಿಕರು ಅವ್ರು ಮಾಜಿ ಆಗಕ್ಕೆ ಸಾಧ್ಯನೇ ಇಲ್ಲ. ಅವರು ಯಾಕಂದ್ರೆ ಸೈನಿಕ ವೃತ್ತಿ ಆಯ್ಕೆ ಮಾಡ್ಕೊಂಡಿರೋದು ಜಾಬ್ ಅಂತ ಅವ್ರು ಆಯ್ಕೆ ಮಾಡ್ಕೊಂಡಿಲ್ಲ, ಪಗಾರ ಸಿಗ್ತದಂತ ಆಯ್ಕೆ ಮಾಡ್ಕೊಂಡಿಲ್ಲ. ಎಲ್ಲ ಸರ್ಕಾರಿ ನೌಕರಿಗೆ ಪಗಾರ ಸಿಗ್ತದೆ, ಆದರೆ ಸೈನಿಕರು ಪಗಾರಗೋಸ್ಕರ ಜೀವನ ಮಾಡಂಗಿಲ್ಲ. ಅವ್ರು ಏನಾದರೂ ಜೀವನ ಮಾಡ್ತಾರಪ್ಪ ಅಂದ್ರೆ ಈ ದೇಶ ಕಾಯಕ್ಕೋಸ್ಕರ, ಈ ದೇಶ ರಕ್ಷಣೆ ಮಾಡೋಕ್ಕೋಸ್ಕರ, ಈ ದೇಶಕ್ಕೋಸ್ಕರನೇ ಹುಟ್ಟಿರ್ತಾರೆ. ಯೋಚನೆ ಮಾಡಿ ನೋಡ್ರಿ, ಮನೆಯಾಗ ಲಗ್ನ ಆಗಿರ್ತದೆ, ಬೇರೆಯವ್ರಿಗೆ ಆದ್ರೆ ಬೇರೆ ಗೌರ್ಮೆಂಟ್ ಸರ್ವೆಂಟ್ಗಳಿಗೆ 1 ತಿಂಗಳು 2 ತಿಂಗಳು ರಜೆ ಸಿಗ್ತದೆ, ಇವ್ರಿಗೆ ರಜೆನೇ ಇರೋಂಗಿಲ್ಲ. ಮೊದಲನೇ ರಾತ್ರಿನೂ ಅವ್ರು ಮಾಡ್ಕೊಂಡಿರಂಗ ಮದುವೆ ಆಗಿ ಯುದ್ಧಕ್ಕೆ ಬಾ ಅಂತಂದ್ರೆ ಹೆಣ್ತಿನ ಮಕ್ಕಳನ್ನ ಎಲ್ಲರನ್ನ ತಂದೆ ತಾಯಿಗಳು ಬಿಟ್ಟು ಫಸ್ಟ್ ಎಲ್ಲಿ ಹೋಗ್ತಾರೆ? ಯುದ್ಧಕ್ಕೆ ಹೋಗಿ ಗಡಿ ಕಾಯಕ್ಕೆ ನಿಂದ್ರಂತ ಯಾರಾದ್ರೂ ಇದ್ರೆ ಅದು ನಮ್ಮ ಸೈನಿಕರಂತ ನಾ ಹೆಮ್ಮೆಯಿಂದ ಹೇಳ್ಬೇಕಾಗ್ತದೆ. ತಂದೆಗೆ ಆರಾಮಿಲ್ಲ, ತಂದೆ ದವಾಖಾನೆಗಾನ, ತಾಯಿ ದವಾಖಾನೆಗಳ, ಮಕ್ಕಳಿಗೆ ಆಕ್ಸಿಡೆಂಟ್ ಆಗ್ಯದ, ಏನಾದರೂ ಅವರು ಫ್ಯಾಮಿಲಿ ಕಡೆ ನೋಡೋಂಗೇ ಇಲ್ಲ. ಅವರು ಒಂದೇ ಸೈನಿಕರಾದ ತಕ್ಷಣ ಒಂದೇ ನೋಡೋದು, ನಾನು ಈ ದೇಶ ಕಾಯಬೇಕು, ಈ ದೇಶ ರಕ್ಷಣೆ ಮಾಡಬೇಕು, ಈ ದೇಶಕ್ಕೋಸ್ಕರ ನಾನು ಕೊಡಾಗಿರ್ಬೇಕಂತ ನಿಂದಿರ್ತಾರೆ. ಇವತ್ತು ಅವ್ರು ಯಾರು ಅಂತೇಳಿ ಇವತ್ತು ನಾವು ನೆಮ್ಮದಿಯಿಂದಿದ್ದೇವೆ. ಎಲ್ಲೋ ಒಂದು ಕಡೆ ಮನಸ್ಸಿಗೆ ನೋವು ಬೇಜಾರನ್ನ ಆಗ್ತದೆ ನಮ್ಗೆ. ಯಾಕಂದ್ರೆ ನಾವು ಸೈನಿಕರಿಗೆ ಗೌರವ ತೋರಿಸೋದು ಬರೀ ಭಾಷಣದಲ್ಲಿ ಅಷ್ಟೇ ತೋರಿಸ್ತೀವಿ, ನಿಜ ಜೀವನದಲ್ಲಿ ಭಾಳ ಅವರು ದುಃಖಕ್ಕೆ ಒಳಪಡ್ತಾರೆ. ಗೌರ್ಮೆಂಟ್ ಈಗ ನಾವು ಕೆಲವೊಂದು ಪಾಲಿಸಿಗಳು ಮಾಡಿದ್ದೇವೆ. ಯಾರು ಮಾಜಿ ಸೈನಿಕರಿಗಿದ್ದಾರೆ ಅವರಿಗೆ 5 ಎಕರೆ 3 ಎಕರೆ ಲ್ಯಾಂಡ್ ಕೊಡಬೇಕು, ಅವ್ರು ಉಪಜೀವನಕ್ಕೆ ಕೊಡಬೇಕು, ಅವ್ರು ಬಂದ ತಕ್ಷಣ ಅವ್ರಿಗೆ ಒಳ್ಳೆ ಜಾಬ್ ಕೊಡಬೇಕು ಅಂತ ಬರೀ ನಾವು ಬುಕ್ಗಳಲ್ಲೇ ಮಾಡಿದ್ದೇವೆ. ಆದರೆ ಎಲ್ಲೋ ನೋವಾಗ್ತದೆ. ಯಾವ ಸೈನಿಕರಿಗೆ ಏನು ಸವಲತ್ತು ಸಿಗಬೇಕು, ಯಾರು ಸೈನಿಕರು ಸರ್ಕಾರಿ ಆಫೀಸಿಗೆ ಹೋಗ್ಲಾರ್ದ ಅವ್ರಿಗೆ ಮನೆಗೆ ಸವಲತ್ತು ಅಂತ ಸಿಗೋಂಥ ಕೆಲಸ ಆದಾಗ ಮಾತ್ರ ನಿಜಕ್ಕೂ ಭಾಳ ಒಳ್ಳೆಯದಾಗ್ತದೆ. ಆ ಕೆಲಸ ಬರುವಂಥ ದಿನಗಳು ಆಗ್ತವೆ. ಮೊದಲು ಒಂದು ಕಾಲ ಇತ್ತು, ಸೈನಿಕರಿಗೆ ಅವ್ರ ಪ್ರೊಟೆಕ್ಷನ್ಗಳು ಭಾಳ ಕಷ್ಟ ಇತ್ತು, ಯುದ್ಧಕ್ಕೆ ಹೋಗಿ ನಿಂದಿರ್ತಿದ್ರು. ಆದರೆ ಇವತ್ತು ಹೆಮ್ಮೆಯಿಂದ ಹೇಳ್ಬೋದು, ನರೇಂದ್ರ ಮೋದಿ ಸರ್ ಪ್ರಧಾನಮಂತ್ರಿ ಆದಮೇಲೆ ಸೈನಿಕರಿಗೆ ಹೆಚ್ಚಿನ ಒಂದು ಪ್ರೊಟೆಕ್ಷನ್ ಸಿಕ್ಕಿದೆ ಅಂದರೆ ತಪ್ಪಾಗದಂತ ನನ್ನ ಅನಿಸಿಕೆ. ಯಾಕಂದರೆ ನಾವು ನೋಡ್ತಿದ್ದೀವಿ, ಕಾಶ್ಮೀರದಾಗ ಯಾರೇ ಸೈನಿಕರಿಗೆ ಕಲ್ಲು ಹೊಡೆದ್ರು ಸೈನಿಕರು ಸುಮ್ಮನೆ ಕೈ ಕಟ್ಟಿ ನಿಂದ್ರಂಥ ಒಂದು ಕಾಲ ಇತ್ತು. ಯಾವತ್ತು ನರೇಂದ್ರ ಮೋದಿ ಸಾಹೇಬರು ಪ್ರಧಾನಮಂತ್ರಿ ಆದ ಅವತ್ತಿಂದ ಇವತ್ತಿಗೂ ಯಾರಾದರೂ ಮೊದಲು ಆದೇಶನೇ ಮಾಡಿಬಿಟ್ಟಾರೆ ಮೋದಿ ಸಾಹೇಬರು, ಸೈನಿಕರಿಗೆ ಯಾರಾದರೂ ಕಲ್ಲು ಹೊಡೆದ್ರು ಡೈರೆಕ್ಟ್ ಫೈರಿಂಗ್ ಮಾಡ್ರಿ, ಯಾರಿಗೆ ಕೇಳಕ್ಕೆ ಹೋಗ್ಬಾರ್ದು ಅಂತ ಹೇಳ್ಬಿಟ್ಟದ. ಹಂಗಾಗಿ ಇವತ್ತಲ್ಲಿ ಸೈನಿಕರ ಮೇಲೆ ಯಾರು ಕಲ್ಲು ತೂರಂಥ ಕೆಲಸ ಮಾಡೋಲ್ಲ. ಯಾಕಂದರೆ ಕೆಲವೊಂದು ಪಾಕಿಸ್ತಾನ ಚೇಲಗಳು ಅಲ್ಲಿಂದ ದುಡ್ಡು ಕೊಟ್ಟು ಕಲ್ಲು ಓಡಿಸೋಂಥ ಕೆಲಸವನ್ನು ಮಾಡ್ತಿದ್ರು. ಆದರೆ ಇವತ್ತು ಆ ಪರಿಸ್ಥಿತಿ ಇಲ್ಲ.
ಇವತ್ತು ಗಡಿಯಲ್ಲೂ ಎಂಥ ಪರಿಸ್ಥಿತಿ ಇದೆಯಪ್ಪ ಅಂದ್ರೆ ನಮ್ಮ ಸೈನಿಕರು ಹೆಮ್ಮೆ ಎಂದಿದ್ದಾರೆ. ಏನಾದರೂ ಪಾಕಿಸ್ತಾನ ಪುಂಡ್ರು ಏನಾದರೂ ಅಲ್ಲಿ ಗುಂಡಾರ್ಸಂತ ಕೆಲಸ ಮಾಡಿದ್ರೆ ಯಾರಿಗೂ ಫೋನ್ ಹಚ್ಚಿ ಕೇಳಂಗಿಲ್ಲ. ಮೊದಲು ಒಂದು ಕಾಲ ಇತ್ತು, ಡೆಲ್ಲಿ ಫೋನ್ ಹಚ್ಚಿ ಕೇಳಿ ಆಮೇಲೆ ಮಾಡ್ತಾರೆ. ಇವ್ರಿಗೆ ಈಗ ನಮ್ಮ ಸೈನಿಕರಿಗೆ ಎಷ್ಟು ಧೈರ್ಯ ಇದೆಯಪ್ಪ ಅಂತಂದ್ರೆ ಈಗ ಹೊಡೆದು ಆಗಲ್ಲಿ ಮೋದಿ ಸಾಹೇಬ್ರಿಗೆ ಫೋನ್ ಹಚ್ತಾರ, ಪಾಕಿಸ್ತಾನದವ್ರಿಗೆ ಹಿಂಗೆ ಹೊಡೆದು ಒಕ್ಕಟ್ಟಿವ್ ಸಾಹೇಬ್ರೆ ಮುಂದೆ ನೀವು ನೋಡ್ಕೇರಿ ಅಂತ ಹೇಳ್ತಾರೆ. ಅಷ್ಟೊಂದು ಧೈರ್ಯ ನಮ್ಮ ಸೈನಿಕರದಿದೆ. ಸೈನಿಕರಿದ್ದಾರೆ ಅಂತೇಳಿ ಇಲ್ಲಿ ನಾವಿದ್ದಾವೆ. ಸೈನಿಕರು ಇರ್ಲಿಕ್ಕಂತಂದ್ರೆ ನಾವಿಲ್ಲಿ ಜೀವನ ಮಾಡೋದೇ ಆಗ್ತಿಲ್ಲ. ಅದಕ್ಕೋಸ್ಕರ ಇವತ್ತು ನಾವು ಮೊದಲು ಯಾರಿಗಾರ ಗೌರವ ಕೊಡ್ತೀವಪ್ಪ ಅಂತಂದ್ರೆ ಫಸ್ಟ್ ಸೈನಿಕರಿಗೆ ಗೌರವ ಕೊಡೋಂಥ ಕೆಲಸ ಮಾಡಬೇಕು, ರೈತರಿಗೂ ಗೌರವ ಕೊಡೋಂಥ ಕೆಲಸ ಮಾಡಬೇಕು, ಗುರುಗಳಿಗೆ ಗೌರವ ಕೊಡೋಂಥ ಕೆಲಸವನ್ನು ಮಾಡಬೇಕು. ಇವತ್ತು ನಾನು ಇವತ್ತರ ಮನವಿ ಮಾಡ್ಕೊಳ್ಳೋದಿಷ್ಟೇ, ಇವತ್ತು ವಿಜಯೋತ್ಸವ ಆಚರಣೆ ಮಾಡಿ ಬರೆಯೋದಲ್ಲ, ಅವರು ಎಷ್ಟು ತ್ಯಾಗ ಮಾಡಿದ್ದಾರೆ, ಎಷ್ಟು ಬಲಿದಾನ ಮಾಡಿದ್ದಾರೆ, ಅವರೆಲ್ಲನ ನಾವು ನೆನಪು ಮಾಡಬೇಕಾಗ್ತದೆ. ಇವತ್ತು ಸರ್ಕಾರನೂ ಒಂದು ಎಚ್ಚೆತ್ತುಕೊಳ್ಬೇಕಾಗ್ತದೆ. ಮತ್ತು ನನ್ನ ಹಲವಾರು ಸ್ನೇಹಿತರುಗಳಿಗೂ ಮಾಧ್ಯಮದವ್ರಿಗೂ ಕೆಲವೊಂದು ಫಿಲಿಮ್ ಪ್ರೊಡ್ಯೂಸರ್ಗಳಿಗೂ ಹೇಳ್ತಾನೆ, ನಾವೆಲ್ಲ ಚಿಕ್ಕ ನಿಮ್ಮ ವಯಸ್ಸಾಗಿದ್ದಂಥ ಸಣ್ಣವ್ರು ಇದ್ದಂಥ ಸಂದರ್ಭದಲ್ಲಿ ಟಿ ವಿಯಲ್ಲಿ ಪರಮವೀರ ಚಕ್ರ ಅಂತ ಆಯ್ತವ್ರು ಬರ್ತಿತ್ತದು. 9 ಗಂಟೆಯಿಂದ 10 ಗಂಟೆವರೆಗೆ ಪರಮವೀರ ಚಕ್ರ ಅಂತ ಬರ್ತಿತ್ತು. ನಾವು ಯಾರ್ಯಾರು ಆ ಪರಮವೀರ ಚಕ್ರ ನೋಡಿದ್ರೆ ಅವರೆಲ್ಲರೂ ಸೈನಿಕರ ಮೇಲೆ ಸಾಕಷ್ಟು ಪ್ರೀತಿ, ಅವ್ರ ಮೇಲೆ ಒಂದು ಅಪಾರ ಗೌರವ ಸಲ್ಲಿಸೋ ಕೆಲಸ ಆಗಿತ್ತು. ಯಾಕಪ್ಪ ಅಂದರೆ ಪರಮವೀರ ಚಕ್ರದಲ್ಲಿ ಸೈನಿಕರು ಎಷ್ಟು ಕಷ್ಟಪಡ್ತಾರೆ. ನಮ್ಮ ಗೌಡ್ರ ಭಾಷಣದಲ್ಲಿ ಪ್ರಾಸ್ತಾವಿಕದಲ್ಲಿ ಹೇಳಿದ್ರಲ್ಲ, ಎಷ್ಟು ಮೈನಸ್ ಡಿಗ್ರಿಯಲ್ಲಿ ಇರ್ತಾರೆ, ಯಾವ ಪರಿಸ್ಥಿತಿ ಅವೆಲ್ಲವನ್ನು ತೋರಿಸ್ತಿದ್ರು. ಆ ತೋರಿಸಿದಾಗ ಅವ್ರ ಮೇಲೆ ಇನ್ನೂ ಹೆಚ್ಚಿನ ಗೌರವ ಕಾಣೋಕ್ಕೆ ಕೆಲಸ ಆಗ್ತಿತ್ತು. ಆದರೆ ಇವತ್ತು ನಾವು ಬರೀ ಕೆಲವೊಂದು ಫಿಲಿಮ್ಗಳನ್ನ ನೋಡ್ತೀವಿ. ಆದರೆ ಬರುವಂಥ ಯಾರ ನನ್ನ ಸ್ನೇಹಿತರು ಕೆಲವೊಂದು ಜನಕ್ಕೆ ನಾನು ಮಾತಾಡ್ತೇನೆ, ಈ ಪರಮವೀರ ಚಕ್ರ ಥರ ಮತ್ತೆ ಪ್ರತಿ ಸಂಡೇ ಆಗಲಿ ಸಾಟರ್ಡೆ ಆಗಲಿ ಒಂದು ಪ್ರೋಗ್ರಾಮ್ ಬಂತಂದ್ರೆ ಈ ನಮ್ಮ ಮುದ್ದು ಮಕ್ಕಳಿಗೂ ನಮ್ಗಿಂತ ಹೆಚ್ಚಿನ ಅವ್ರ ಬಗ್ಗೆ ತಿಳಿಯುವಂಥ ಕೆಲಸ ಆಗ್ತದೆ, ಸೈನಿಕರ ಶೌರ್ಯ ಬಗ್ಗೆ ಅರ್ಥಕೊಳ್ಳುವಂಥ ಒಂದು ಕೆಲಸ ಆಗ್ತದೆ. ಆ ಕೆಲಸನ ಮಾಡಬೇಕಂತ ನಾನು ಹಲವಾರು ಜನ ಹತ್ರ ಮನವಿ ಮಾಡೋಂಥ ಕೆಲಸವನ್ನು ಮಾಡ್ತೇನೆ. ಸಮಯ ಕೂಡಿ ಬಂತಪ್ಪ ಅಂದರೆ ನಾವೇ ಪ್ರಾರಂಭ ಮಾಡೋಂಥ ಕೆಲಸವನ್ನು ಅದು ಮುಂದಿನ ದಿನಗಳಲ್ಲಿ ಮಾಡ್ತೇವೆ ಅಂತ ಹೇಳ್ತಾ ನಿಜಕ್ಕೂ ಭಾಳ ಖುಷಿ ಆಗ್ತದೆ. ಯಾಕಂತಂದರೆ ಆಪ್ರೇಷನ್ ಸಿಂಧೂರು ಈ ಸರಿ ಆದಂಥ ಸಂದರ್ಭದಲ್ಲಿ ನಮ್ಮ ಸೈನಿಕರು ಜೊತೆಗೆ ನಮ್ಮ ಭಾರತ ದೇಶದ ಪ್ರತಿಯೊಬ್ಬರು ನಿಂತಿದ್ದಕ್ಕೂ ನಾವು ಮೆಚ್ಚುಗೆ ವ್ಯಕ್ತಪಡಬೇಕಾಗ್ತದೆ. ಯಾಕೆ ಮೆಚ್ಚುಗೆ ವ್ಯಕ್ತಪಡಿಸ್ಬೇಕಾದ್ರೆ ಜಾತಿ ಧರ್ಮ ನೋಡಲಿಲ್ಲ, ಹಿಂದೂ ಮುಸಲ್ಮಾನ್ ಅಂತ ನೋಡಲಿಲ್ಲ, ಎಲ್ಲರೂ ಭಾರತಾಂಬೆ ಮಕ್ಕಳು ಅಂತೇಳಿ ಒಂದಾಗಿ ನಿಂತದ್ದು ಭಾಳ ಅಂದ್ರೆ ಭಾಳ ವಿಶೇಷವಾಗಿತ್ತು. ಹಂಗಾಗಿ ಇವತ್ತು ಸ್ವಲ್ಪ ದಿನದಲ್ಲೇ ಪಾಕಿಸ್ತಾನವನ್ನು ಓಡಿಸೋಂಥ ಕೆಲಸವನ್ನು ನಮ್ಮ ಸೈನಿಕರು ಮಾಡಿದರು. ಒಂದು ರಿಕ್ವೆಸ್ಟ್ ನಾನು ನಿಮಗೆ ಮಾಡ್ತೇನೆ, ಮುದ್ದು ಮಕ್ಕಳ ಹತ್ರ, ಸಾರ್ವಜನಿಕರ ಹತ್ರ, ನಮ್ಮ ರಾಜಕಾರಣಿಗಳು ಮಾತು ನಂಬಕ್ಕೆ ಹೋಗ್ಬೇಡ. ನಮ್ಮ ರಾಜಕಾರಣಿಗಳು ಏನು ಬೇಕಾದರೂ ಭಾಷಣ ಮಾಡ್ತಾರೆ, ಏನು ಬೇಕಾದರೂ ಹೇಳ್ತಾರೆ, ಸಮಯಕ್ಕೆ ಹೆಂಗೆ ಬೇಕಾದರೂ ತಿರುಗಂಥ ಕೆಲಸವನ್ನು ಮಾಡ್ತಾರೆ. ಆದರೆ ಸೈನಿಕರ ಮಾತನ್ನು ಯಾವತ್ತೂ ಅಲಕ್ಷ್ಯ ಮಾಡಕ್ಕೆ ಹೋಗ್ಬಾಡ್ರಿ. ನಮ್ಮ ಸೈನಿಕರು ಬಂದು ಇವತ್ತು ಕೆಲವೊಬ್ಬರು ಹೇಳಿದ್ರು, ಭಾರತ ದೇಶದ 5 ಯುದ್ಧ ವಿಮಾನಗಳನ್ನು ಪಾಕಿಸ್ತಾನ ಹೊಡೆದು ಉಳಿಸ್ಬಿಟ್ಟದಪ್ಪ ಅಂತೇಳಿ. ಎಷ್ಟೋ ಜನ ನಂಬಿಬಿಟ್ರು ಅದನ್ನ. ಟ್ರಂಪ್ ಅವರು ನಮ್ಮ ಯುದ್ಧ ನಿಲ್ಲಿಸ್ಯಾರ ಅಂತ ಟ್ರಂಪ್ ಅವರು ಒಂದು ಮೆಸೇಜ್ ಮಾಡ್ರಿ, ಎಷ್ಟೋ ಜನ ನಂಬಿಬಿಟ್ರು. ರೀ ಟ್ರಂಪ್ರು ನಂಬಾಡ್ರಿ, ಯಾರನ್ನು ನಂಬಾಡ್ರಿ, ನಂಬೋದಿತ್ತ ನಮ್ಮ ದೇಶದ ಸೈನಿಕರು ನಂಬ್ರಿ. ನಮ್ಮ ಸೈನಿಕರು ಬಂದು ಏನು ಹೇಳಿದರು, ನಮ್ಮ ಮೇಜರ್ಗಳು ಏನು ಹೇಳಿದ್ರು, ನಮ್ಮ ಟಾಪ್ ಏನು ಸೈನ್ಯಾಧಿಕಾರಿಗಳು ಏನು ಹೇಳಿದ್ರು, ಪಾಕಿಸ್ತಾನವರು 5 ಅಲ್ಲರಿ ನಮ್ಮ ವಿಮಾನ ಸಮೀಪಕ್ಕೂ ಬರೋದಾಗಿಲ್ಲ ಅಂತ ಹೇಳಿದ್ರು. ನಮ್ಮ ಸೈನಿಕರ ಮೇಲೆ ನಾವು ನಂಬಿಕೆ ಇರಲಾರ್ದ ಬೇರೆಯವ್ರಿಗೆ ಕೇಳೋಕ್ಕಾಗ್ತದ? ನೀವು ಯಾರು ನಿಮ್ಮ ಮನೆಗೆ ಯಾರು ನಂಬ್ತೀರಿ? ನಿಮ್ಮ ತಂದೆ ತಾಯಿ ನಂಬ್ತೀರಿ? ನಿಮ್ಮ ತಂದೆ ತಾಯಿ ಬಿಟ್ಟು ಬಾಜು ಮನೆಯವ್ರು ಮಾತ್ರ ನಂಬ್ತೀರಾ? ನಂಬಂಗಿಲ್ಲ. ಹಂಗೆ ನಮಗೆ ನಮ್ಮ ಸೈನಿಕರ ಮೇಲೆ ವಿಶ್ವಾಸ ಇರಬೇಕು. ನಾವು ಪಾಲಿಟಿಷಿಯನ್ಸ್ ಯಾವ ಥರಪ್ಪ ಅಂತಂದ್ರೆ, ನಾವು ಅಧಿಕಾರದಾಗಿದ್ದಾಗ ನಮ್ಮ ಪೊಲೀಸರು ಚಲೋ ಅಂತ ಹೇಳ್ತೀವಿ, ನಾವು ವಿರೋಧ ಪಕ್ಷಕ್ಕಿದ್ದಾಗ ನಮ್ಮ ಪೊಲೀಸ್ ಮೇಲೆ ನಂಬಿಕೆ ಇಲ್ಲಪ್ಪ ಅಂತ ಹೇಳ್ತೀವಿ. ಅದು ನಮ್ಮ ಬ್ಲಡ್ನಾಗ ಬಂದುಬಿಟ್ಟಿರ್ತದೆ. ಆದರೆ ಸೈನಿಕರು ಸೈನಿಕರಾಗಿರ್ತಾರೆ, ಪೊಲೀಸರಾಗಿರ್ತಾರೆ, ನಮ್ಮ ರಕ್ಷಣೆ ಮಾಡೋಂಥ ಕೆಲಸ ಅವರು ತೊಟ್ಟಿರ್ತಾರೆ. ಹಂಗಾಗಿ ಯಾರ ಮೇಲೆ ನಂಬಿಕೆ ಇರ್ಲಿಕ್ಕಂದ್ರೂ ಚಿಂತಿಲ್ಲ, ಸೈನಿಕರ ಮೇಲೆ ನಂಬಿಕೆ ಇಡೋಂಥ ಕೆಲಸ ಮಾಡಿದಾಗ ಮಾತ್ರ ನಮಗೆ ನೆಮ್ಮದಿ ಆಗ್ತದೆ. ಇವತ್ತು ನೆಮ್ಮದಿಯಿಂದ ಜೀವನ ಮಾಡೋಕತ್ತೀವಪ್ಪ ಅಂದ್ರೆ ಇಲ್ಲಿ ವೇದಿಕೆ ಮೇಲೆ ಏನು ಕುಂತಾರೆ ಈ ಸೈನಿಕರಿಂದ ನೆಮ್ಮದಿಯಾಗಿ ಜೀವನ ಮಾಡ್ತದೆ. ಇಲ್ಲಪ್ಪ ಅಂದ್ರೆ ನಮಗೂ ಒಂದು ಕಡೆ ಎಲ್ಲೋ ಬೇಜಾರದ. ಇನ್ನೊಂದು ಎರಡು ದಿನ ಮೋದಿ ಸಾಹೇಬರು ಯುದ್ಧನ ಕಂಟಿನ್ಯೂ ಮಾಡಿದ್ರಪ್ಪ ಅಂತಂದ್ರೆ ಪಾಕಿಸ್ತಾನ ಈ ಭೂಪಟದಲ್ಲಿ ಇರ್ತಿದ್ದಿಲ್ಲ, ನಕ್ಷದಲ್ಲಿ ಇರ್ತಿದ್ದಿಲ್ಲ. ಯಾಕಂದ್ರೆ ನಮ್ಮ ಸೈನಿಕರು ಅಷ್ಟು ಫಾಸ್ಟು ಮಾಡಿದ್ರು, ಡ್ರೋನ್ ಅಟ್ಯಾಕ್ ಮಾಡೋಂಥ ಕೆಲಸವನ್ನು ಮಾಡಿದ್ರು. ಅವ್ರು ಎಷ್ಟೇ ಡ್ರೋನ್ಗಳು ಬಂದರೂ
ನಮ್ಗೆ ಸುದರ್ಶನ ಚಕ್ರ ಇದ್ದಗೋಸ್ಕರ ಏನೂ ಮಾಡೋಕ್ಕೆ ಸಾಧ್ಯ ಆಗಲಿಲ್ಲ. ಇವತ್ತು ನಮ್ಮ ಸೌಭಾಗ್ಯ 71ರಾಗ ಯುದ್ಧ ನಡೆದಂಥ ಯುದ್ಧದಲ್ಲಿ ಭಾಗವಹಿಸಿದಂಥ 4 ಜನ ಸೈನಿಕರು ನಮ್ಮ ಮಧ್ಯೆ ಇದ್ದಾರೆ. 71ರಲ್ಲಿ ನಾವು ಯಾರು ಹುಟ್ಟೇ ಇದ್ದಿಲ್ಲ. ಆವಾಗ ಪಾಕಿಸ್ತಾನ ಹೊಡೆದು ಓಡಿಸಿದಂಥ ಸೈನಿಕರು ನಮ್ಮ ಇಲ್ಲಿದ್ದಾರೆ. ಅವ್ರನ್ನ ಸನ್ಮಾನಿಸೋದು ನಮ್ಮ ಸೌಭಾಗ್ಯ. ಕಾರ್ಗಿಲ್ ಯುದ್ಧದ ಬಗ್ಗೆ ಭಾಳಷ್ಟು ಕೇಳಿದೆ. ಅದು ಒಂದು ಅಷ್ಟೊಂದು ಕಷ್ಟಪಟ್ಟು ಯುದ್ಧ ಮಾಡಿದ್ರು ಅಂತೇಳಿ. ಆ ಕಾರ್ಗಿಲ್ ಯುದ್ಧದಲ್ಲಿ ಭಾಗವಹಿಸೋ ನಮ್ಮ ಗೌಡ್ರು ಇಲ್ಲೇ ಅದಾರ, ನಮ್ಮ ನಿಂಗನಗೌಡ್ರು ಗೌಡ್ರ NS ಪಾಟೀಲ್ ನಮ್ಮ ಇಲ್ಲೇ ಯಾರ ಕಾರ್ಗಿಲ್ ಯುದ್ಧದಲ್ಲಿ ಇವರು ಭಾಗವಹಿಸಿ ನಮ್ಮ ದೇಶಕ್ಕೋಸ್ಕರ ನಮ್ಮನ್ನೆಲ್ಲ ರಕ್ಷಣೆ ಮಾಡಿದಂಥವ್ರು ನಮ್ಮ ಮಧ್ಯೆ ಇದ್ದಾರೆ. ಇವ್ರನ್ನೆಲ್ಲ ನೋಡಿದ್ರೆ ಒಂಥರ ಮೈ ರೋಮಾಂಚನ ಆಗ್ತದೆ, ಖುಷಿ ಆಗ್ತದೆ. ಇಂಥವ್ರು ಯಾರಪ್ಪ ಅಂತ ನಾವಿದ್ದೀವಿ. ನಾವು ದೇಶಕ್ಕೋಸ್ಕರ ಹೋರಾಟ ಮಾಡ್ತೇವೆ ಇಲ್ಲೋ ಗೊತ್ತಿಲ್ಲ, ದೇಶಕ್ಕೋಸ್ಕರ ಏನು ಮಾಡ್ತೇವೆ ಗೊತ್ತಿಲ್ಲ. ಆದರೆ ಈ ಸೈನಿಕರಿಗೆ, ನಮ್ಮ ರಕ್ಷಣೆ ಮಾಡಿದಂಥ ಸೈನಿಕರಿಗೆ ಗೌರವ ಕೆಲಸ ಕೊಡೋಂಥ ಕೆಲಸವನ್ನು ಮಾತ್ರ ಮಾಡಲೇಬೇಕಾದಂಥದ್ದು ನಮ್ಮ ಕರ್ತವ್ಯ. ಆ ಕೆಲಸವನ್ನು ನಾವು ಮಾಡ್ತೇವೆ. ಭಾಳ ಜನ ಅಂತಿರ್ತಾರೆ, ರಾಜುಗೌಡರು ಸೈನಿಕರು ಅಂತಾರೆ ಯಾಕೆ ಇಷ್ಟು ಗೌರವ ಕೊಡ್ತಾರೆ? ಸೈನಿಕರು ಇಲ್ಲ ಅಂದ್ರೆ ರಾಜು ಗೌಡ್ನಿಲ್ಲ, ಬದ್ನಿಕಾಯಿನೂ ಇಲ್ಲ. ಸೈನಿಕರಲ್ಲಿ ದೇಶ ಕಾಯಕಿದಾರೆ ಅಂತ ಇಲ್ಲಿ ರಾಜು ಗೌಡರು ಇವತ್ತು ಧೈರ್ಯದಿಂದ ಮಾತಾಡೋಂಥ ಕೆಲಸ ಮಾಡ್ತಿದ್ದಾರೆ. ಅದಕ್ಕೋಸ್ಕರ ಅಂಥ ಸೈನಿಕರಿಗೆ ಯಾವತ್ತೂ ನಾವು ನಮ್ಮನ್ನು ಸಲ್ಲಿಸೋಂಥ ಕೆಲಸ, ಅವ್ರಿಗೆ ಗೌರವ ಕೊಡೋಂಥ ಕೆಲಸವನ್ನು ಮಾಡ್ಬೇಕಂತ ಹೇಳ್ತಾ, ನಾನು ಇಲ್ಲಿ ನಮ್ಮ ಗೌಡರು ಎಲ್ಲರೂ, ಎಲ್ಲ ಟೀಚರ್ಸ್ಗಳು, ಸ್ಕೂಲ್ನವ್ರು ಎಲ್ಲರೂ ಇದೆ, ನಿಮ್ಮೆಲ್ಲರಿಗೂ ಒಂದು ರಿಕ್ವೆಸ್ಟ್ ಮಾಡೋದು, ವಾರದಾಗ ಒಂದು ಅರ್ಧ ತಾಸು ಸೈನಿಕರ ಚರಿತ್ರೆ, ಸೈನಿಕರು ಯಾವ ಥರ ಆಗ್ತಾರ, ಸೈನಿಕರು ದೇಶನ ಯಾವ ಥರ ಕಾಪಾಡ್ತಾರ, ನಮ್ಮನ್ನ ಯಾವ ಥರ ಉಳಿಸ್ತಾರ ಅನ್ನೋದ್ರ ಬಗ್ಗೆ ಒಂದು ಅರ್ಧ ತಾಸು ಮಕ್ಕಳಿಗೆ ವಿಶೇಷವಾದಂಥ ಪಾಠವನ್ನು ಮಾಡೋಂಥ ಕೆಲಸ ನಾವೆಲ್ಲರೂ ಸೇರಿ ಮಾಡಿದಾಗ ಇನ್ನೂ ಹೆಚ್ಚಿನ ಒಂದು ಮಕ್ಕಳಿಗೆ ಸೈನಿಕರ ಮೇಲೆ ಗೌರವ ಮೂಡಿಸೋಂಥ ಕೆಲಸ ಆಗ್ತದೆ. ಅದು ಬರುವಂಥ ದಿನಗಳಲ್ಲಿ ಮಾಡೋಣ ಅಂತ ಹೇಳ್ತಾ, ನಿಜಕ್ಕೂ ಭಾಳ ಅದ್ಭುತವಾದಂಥ ಈ ಕಾರ್ಯಕ್ರಮವನ್ನು ತಾವು ಮಾಡೋದಕ್ಕೆ ಯಾವತ್ತೂ ನಿಮ್ಮ ಚಿರಣೆಯಾಗಿರ್ತೇವೆ. ನಿಮ್ಮೆಲ್ಲರಿಗೂ ಒಳ್ಳೆಯದಾಗಲಿ, ಮಕ್ಕಳಿಗೂ ಒಳ್ಳೆಯದಾಗಲಿ. ನಮ್ಮ ತಂಗಿದವರು ಭರತ್ನಾಗ ಒಂದು ಸ್ಲೋಗನ್ ಕೂಗ್ತಾ ಬಂದರು, ಭಾಳ ಅದ್ಭುತವಾಗಿ ಕೂಗೋದು. ಇನ್ನೊಂದು ಸರಿ ಕೂಗ್ತಾರೆ, ಕೂಗ್ರಿ ಒಂದ್ಸರಿ, ಭಾಳ ಅದ್ಭುತ. ನೀನೇ ತಂಗಿ ಬಾಯಿ ಮುಚ್ಚಿಗೆ ಮಾಡ, ನೀನೇ ಅಲ್ಲಿ ಕೂಗಿದೆ. ಎದ್ದು ನಿಂದ್ರು, ನೀನು ಎದ್ದು ನಿಂತು ಕೂಗು, ಎದ್ದೇಳು. ದೇಶ ಎನ್ನುತ್ತಿದೆ, ದೇಶ ದೇಶ ಎನ್ನುತ್ತಿದೆ, ಹಿಂದೂಸ್ತಾನ್ ಹಿಂದೂಸ್ತಾನ್ ಹಿಂದೂಸ್ತಾನ್. ಒಗ್ಗಟ್ಟಿರಲಿ, ಒಗ್ಗಟ್ಟಿರಲಿ, ಹಾರುತ್ತಾ ಇರಲಿ. ಏಕ್ ಹೇ, ಏಕ್ ಹೇ, ಜೈ. ನೋಡ್ರಿ, ನಮ್ಮ ತಂಗಿ ಇಲ್ಲಿ ಕೂಗಿದ್ರೆ ನಮಗೆ ಇಷ್ಟೆಲ್ಲ ಜೋಶ್ ಬರ್ತದೆ. ಇನ್ನು ಯುದ್ಧ ಭೂಮಿಯಲ್ಲಿ ನಮ್ಮ ಸೈನಿಕರು ಕೂಗಿದ್ರೆ ಹೆಂಗಿರ್ತದೆ? ಹಂಗಾಗಿ ಭಾಳ ಅಂದ್ರೆ ಭಾಳ ಖುಷಿ ಆಗ್ತಾವೆ ನೀವೆಲ್ಲರೂ ಕೂಗೋದು ನೋಡಿ. ಇನ್ನು ನಮಗೆ ಎಲ್ಲ ಭಾರತ ದೇಶದವರಿಗೆ ಅರ್ಧ ಟೆನ್ಷನ್ ದೂರ ಆಯಿತು. ನಾವು ಹೆಂಗೆ ಇರಲಿ ಎಂಥದೇ ಇರಲಿ, ಆದರೆ ನಮ್ಮ ಮುಂದಿನ ಭವಿಷ್ಯ, ನಮ್ಮ ಮಕ್ಕಳು ಭಾರತ ದೇಶದ ಭವಿಷ್ಯ ಗೌರವ ಕಮ್ಮಿ ಮಾಡಲಾರ್ದೆ, ಸೈನಿಕರ ಗೌರವ ಕಮ್ಮಿ ಮಾಡಲಾರ್ದೆ ಎತ್ತಿಡ್ತಾರೆ ಅಂತೇಳಿ ನಮ್ಮ ಮುನ್ಸಿಗೆಲ್ಲಿ ತೋರಿಸ್ಕೊಟ್ರಿ. ನಿಮ್ಮೆಲ್ಲರಿಗೂ ಹೃದಯಪೂರ್ವಕ ಕೃತಜ್ಞತೆ ಸಲ್ಲಿಸಿ ಸೈನಿಕರಿಗೆ ಒಂದು ಸಲ್ಯೂಟ್ ಹೊಡೆದು, ಹಂಗೆ ನಮ್ಮ ಮುದ್ದು ಮಕ್ಕಳಿಗೆ, ನಮ್ಮ ತಂಗಿಗೆ ಒಂದು ಸಲ್ಯೂಟ್ ಹೊಡೆದು ನನ್ನ ಮಾತನ್ನು ಮುಗಿಸ್ತೇನೆ. ಬೋಲೋ ಭಾರತ್ ಮಾತಾ ಕಿ, ಬೋಲೋ ಭಾರತ್ ಮಾತಾ ಕಿ, ಜೈ ಜವಾನ್, ಜೈ ಜವಾನ್.